Hello guys, welcome back to Bank Kannadiga. In this video, I am going to discuss about SBI Clerk Prelims exam which was held today. I will discuss about all shifts. So this video audio is going to be in Kannada language. Who can't understand, they can just go through the slides, or even you can join our Telegram channel. There I will share this entire PDF. So let's begin. ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು SBI ಕ್ಲರ್ಕ್ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ನೆಕ್ಸ್ಟ್ 27, 28 ಅಂಡ್ ಫಸ್ಟ್ ಇರೋರಿಗೆ ಯಾವ ತರ ಕ್ವಶನ್ಸ್ ಬರ್ಬೋದು ಅಂತ ಪ್ರಿಪೇರ್ಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕ್ವಾಂಟ್ನ ಇಟ್ಕೊಳ್ಳಿ. ಕ್ವಾಂಟ್ ಶಿಫ್ಟ್ 1 ಅಲ್ಲಿ ಮಾತ್ರ ಅಷ್ಟು ಪ್ರೀವಿಯಸ್ ಇಯರ್ಗಿಂತ ಡಿಫ್ರೆನ್ಸ್ ಏನು ಅಷ್ಟು ಅನಿಸ್ಲಿಲ್ಲ. ಬಟ್ ಶಿಫ್ಟ್ 2 ಇಂದ ಸ್ವಲ್ಪ ಪ್ಯಾಟರ್ನೇ ಚೇಂಜ್ ಮಾಡಿದ್ದಾರೆ. ಸೊ ಅದು ಮುಂದೆ ತಿಳಿಸ್ಕೊಡ್ತೀನಿ. ಅಂಡ್ ಈ ಡಾಟಾ ಏನಿದೆ ನಂದು ಚಿಕ್ಕ ಚಾನಲ್ ಆಗಿದ್ರಿಂದ ಜಾಸ್ತಿ ರೆಸ್ಪಾನ್ಸ್ ಇಲ್ಲ ಕನ್ನಡದಲ್ಲಿ, ಅಥವಾ ರಿಪ್ಲೈಗಳಿಲ್ಲ, ಅಥವಾ ಅಟೆಂಪ್ಟ್ಸ್ ಇಷ್ಟು ಮಾಡಿದೀವಿ ಅಥವಾ ಈ ತರ ಕ್ವಶನ್ಸ್ ಬಂದಿತ್ತು ಅಂತ ಹೇಳಿದ್ದು ಯಾರು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲಾ ವೆಬ್ಸೈಟ್ ಅಡ್ಡ ಇರ್ಬೋದು, ಗೈಡ್ಲಿ ಇರ್ಬೋದು, ಪ್ರಾಕ್ಟೀಸ್ ಮಾರ್ಕ್ ಇರ್ಬೋದು, ಆಲಿವ್ ಬರ್ಡ್ ಇರ್ಬೋದು, ಅಥವಾ PW ಇರ್ಬೋದು, ಆ ವೆಬ್ಸೈಟ್ಗಳು ಅಂಡ್ ಎಲ್ಲ ಯೂಟ್ಯೂಬ್ ಚಾನಲ್ ರಿವ್ಯೂ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಆಲ್ಫಾ ಬ್ಯಾಂಕರ್ ರಿವ್ಯೂ ಇರ್ಬೋದು, ಅಥವಾ ಹರ್ಷಲ್ ಅಗರ್ವಾಲ್ ಸರ್ ಕಾನ್ಸ್ಟೆಂಟ್ ಗೈಡು, ಅಥವಾ ಅಡ್ಡ 24 ಅವ್ರದ್ದೆಲ್ಲರದು ರಿವ್ಯೂ ನೋಡಿ. ಅಂಡ್ ಈವನ್ ಅನಿಲ್ ಅಗರ್ವಾಲ್ ಸರ್ ಇದೆಯಲ್ಲ ಚಾನಲ್, ಅವ್ರದ್ದು ಅಟೆಂಪ್ಟ್ಸ್ ಅಂತ ವಿಡಿಯೋ ಹಾಕಿದಾರಲ್ಲ, ಸೊ ಅದೆಲ್ಲ ನೋಡ್ಬಿಟ್ಟು ಮಾಡ್ತಿರೋದು. ಇದು ಡಾಟಾ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡಿರೋದು. ಸೊ ಯು ಕ್ಯಾನ್ ಕ್ರಾಸ್ ಚೆಕ್ ವಿತ್ ದೀಸ್ ಆಲ್ ವೆಬ್ಸೈಟ್ಸ್. ಸೊ ಅದನ್ನ ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತಿದ್ದೀನಿ ಅಷ್ಟೇ, ಎಲ್ಲಾನು ಒಂದೇ ಕಡೆ ಕಲೆಕ್ಟ್ ಮಾಡಿಬಿಟ್ಟು. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಶಿಫ್ಟ್ 1 ಅಲ್ಲಿ ನೀವು ನೋಡ್ಬೋದು ಟೈಪ್ ಆಫ್ ಕ್ವಶನ್ಸ್ ಯಾವ ತರ ಕೇಳಿದ್ರು ಅಂತ ರೀಸನಿಂಗ್ ಅಲ್ಲಿ. ಸೊ ರೀಸನಿಂಗ್ ಅಲ್ಲಿ ಶಿಫ್ಟ್ 1 ಆಫ್ ಬ್ಲಡ್ ರಿಲೇಷನ್ ಸರ್ಟೈನ್ ನಂಬರ್ ಆಫ್ ಪರ್ಸನ್ 11% ಇತ್ತು ಸರ್ಟೈನ್ ನಂಬರು. ಸೊ ಲೀನಿಯರ್ ರೋ, ಮಂತ್ ಬೇಸ್ಡ್ ಪಜಲ್, ಡಿಜಿಟ್ ಸೀರೀಸ್ ಅಂದ್ರೆ ಸೀರೀಸ್ ಕೊಟ್ಬಿಟ್ಟು ಆಲ್ಫಾ ನ್ಯೂಮರಿಕ್ ಸೀರೀಸ್ ತರ, ಬಟ್ ಜಸ್ಟ್ ಆಲ್ಫಾ ಕೊಟ್ಟಿರಲಿಲ್ಲ, ಬಟ್ ಜಸ್ಟ್ ಇದು ಕೊಟ್ಟಿದ್ರು ಅಷ್ಟೇ ಡಿಜಿಟ್ಸು. ಅದ್ ಬಿಟ್ರೆ ಸಿಲಾಗಿಸಮ್ ಇತ್ತು. ಸಿಲಾಗಿಸಮ್ ಅಲ್ಲಿ 3 ಸ್ಟೇಟ್ಮೆಂಟ್ 2 ಕನ್ಕ್ಲೂಷನ್, ಆ ಟೈಪ್ ಸಿಂಪಲ್ ಟೈಪ್. ಅಂಡ್ ಪೇರ್ ಫಾರ್ಮೇಶನ್ ಇತ್ತು. ನಂಬರ್ ಕೊಟ್ಟಿದ್ರು, ಅದೇ ಬ್ಯಾಕ್ವರ್ಡ್ ಫಾರ್ವರ್ಡ್ ಬೋತ್. ಮೀನಿಂಗ್ಫುಲ್ ವರ್ಡ್ ಕೊಟ್ಟಿದ್ರು, ಓವೆನ್ ಅಂತ ವರ್ಡ್ ಬೇಸ್ಡ್ ಒಂದು ಕ್ವಶನ್ ಇತ್ತು. ಮೇ ಬಿ ವರ್ಡ್ ಕೇಳ್ಬಿಟ್ಟು ಅಥವಾ 2 + -1 ಆ ತರ ಕೊಟ್ಟಿರ್ತಾರೆ. ಅದ್ ಬಿಟ್ರೆ ಇನ್ಇಕ್ವಾಲಿಟೀಸ್ ಇತ್ತು. ಇನ್ಇಕ್ವಾಲಿಟೀಸ್ ಕಂಟಿನ್ಯೂಸ್ 1 ಇತ್ತು, ಕಾಮಾ ಬೇಸ್ಡ್ 2 ಇತ್ತು. ಅದ್ ಬಿಟ್ರೆ ಕ್ವಾಂಟ್ ಅಲ್ಲಿ ಇದೇ ಶಿಫ್ಟ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಮಿಸ್ಸಿಂಗ್ ನಂಬರ್ ಇತ್ತು. ಅದ್ ಬಿಟ್ರೆ ಸಿಂಪ್ಲಿಫಿಕೇಶನ್ 10 ಇತ್ತು, ಈಸಿ ಲೆವೆಲ್ ಇತ್ತಂತೆ. ಡಾಟಾ ಇಂಟರ್ಪ್ರಿಟೇಷನ್ ಟ್ಯಾಬ್ಯುಲರ್ 2 ಅಂತ ಇದೆ. ಆಕ್ಚುಲಿ ಕೆಲವೊಂದ್ ಕಡೆ ಟ್ಯಾಬ್ಯುಲರ್ ಪ್ಲಸ್ ಬಾರ್ ಗ್ರಾಫ್ ಟೋಟಲ್ 2 DI ಇತ್ತು, ಒಂದು ಟ್ಯಾಬ್ಯುಲರ್ ಒಂದು ಬಾರ್ ಗ್ರಾಫ್, ಸೊ ಟೋಟಲ್ 10. ತುಂಬಾ ಜನ 8 ಅಂತ ಹೇಳಿದ್ದಾರೆ. ಅರ್ಥಮೆಟಿಕ್ ಅಲ್ಲಿ 13 ಕ್ವಶನ್ಸ್ ಇದ್ದು ಹೇಳಿದ್ದಾರೆ. ಸೊ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಓವರ್ ಆಲ್ ಮೆಜಾರಿಟಿ ಎಷ್ಟಿತ್ತು ಅದು ಹೇಳ್ತಿದ್ದೀನಿ. ಅದ್ ಬಿಟ್ರೆ ಇಂಗ್ಲಿಷ್ ನಾರ್ಮಲ್ ಮಿಸ್ಪೆಲ್ಟ್ ಇತ್ತು. ಮಿಸ್ಪೆಲ್ಟ್ ಅಲ್ಲಿ ಕಂಪನಿ. ಅದ್ ಬಿಟ್ರೆ ವರ್ಲ್ಡ್ ಯೂಸೇಜ್ ಇತ್ತು. ಇವೆರಡು ವರ್ಡ್ 3 ವರ್ಡ್ ಇತ್ತು, ಬಟ್ 2 ಇಲ್ಲಿದೆ. ಅಂಡ್ ಸಿಟಿಂಗ್ ಅರೇಂಜ್ಮೆಂಟ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಎರರ್ ಡಿಟೆಕ್ಷನ್, ಕ್ಲೋಸ್ ಟೆಸ್ಟ್. ಸೊ ಇದಿಷ್ಟು ಶಿಫ್ಟ್ 1. ಸೊ ಶಿಫ್ಟ್ 2 ಬರೋಣ. ಈಗ ಶಿಫ್ಟ್ 2 ಅಲ್ಲಿ ಬ್ಲಡ್ ರಿಲೇಷನ್ ಇರಲಿಲ್ಲ. ಶಿಫ್ಟ್ 1 ಅಲ್ಲಿ ಬ್ಲಡ್ ರಿಲೇಶನ್ಶಿಪ್ ಇತ್ತು. ಸೊ ಶಿಫ್ಟ್ 2 ನೋಡಿ, ವರ್ಡ್ ಫಾರ್ಮೇಶನ್ ಇತ್ತು, ಚೈನೀಸ್ ಕೋಡಿಂಗ್ ಇದೆ. ಅಲ್ಲಿ ಚೈನೀಸ್ ಕೋಡಿಂಗ್ ಇರಲಿಲ್ಲ. ಪೇರ್ ಫಾರ್ಮೇಶನ್ ಇತ್ತು, 8 to 9 ಲೆಟರ್ಸ್. ಅಂದ್ರೆ ವರ್ಡ್ 8 to 9 ತುಂಬಾ ಲೆಂತಿ ವರ್ಡ್ ಇತ್ತು ಅಂತ ಅಲ್ಲಿಗೆ. ಸಿಲಾಗಿಸಮ್ 3x2 ಅಂತಂದ್ರೆ 3 ಸ್ಟೇಟ್ಮೆಂಟ್ 2 ಕನ್ಕ್ಲೂಷನ್ ಇತ್ತು. ಮಿಕ್ಸ್ಡ್ ಸೀರೀಸ್ ಇತ್ತು. ಅದ್ ಬಿಟ್ಟರೆ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಇತ್ತು. ಕಂಪ್ಯಾರಿಸನ್, ಅದೇ ಕಂಪೇರ್, ಗ್ರೇಟರ್, ಲೆಸರ್, ಆ ತರ. ಸ್ಕ್ವೇರ್ ಅರೇಂಜ್ಮೆಂಟ್, ಸೀಕ್ವೆನ್ಸ್ ಅರೇಂಜ್ಮೆಂಟ್, ಸಿಟಿಂಗ್ ಅರೇಂಜ್ಮೆಂಟ್ ಅಲ್ಲಿ. ಅಂಡ್ ಪೋಸ್ಟ್ ಬೇಸ್ಡ್ 8%, ನಾರ್ಮಲ್ ಅದೇ ಹೈಯೆಸ್ಟ್ ಪೋಸ್ಟ್ ಅಥವಾ ಲೋಯರ್ ರ್ಯಾಂಕಿಂಗು, ಆ ತರ. ಕ್ವಾಂಟ್ ಇಲ್ಲಿಂದಲೇ ಚೇಂಜ್ ಆಗಿದ್ದು ಕ್ವಾಂಟು ಈ ಸಲ. ಸಿಂಪ್ಲಿಫಿಕೇಶನ್ ಅಂದ್ರೆ ಸ್ಪೀಡ್ ಮ್ಯಾಚ್ ಜಸ್ಟ್ 10 ಮಾರ್ಕ್ಸ್ ಸಿಗಿದ್ದು. ಅದ್ ಬಿಟ್ರೆ ಅರ್ಥಮೆಟಿಕ್, ಅದ್ ಬಿಟ್ರೆ ಡಾಟಾ ಇಂಟರ್ಪ್ರಿಟೇಷನ್. ಸೊ ಇದರಿಂದಲೇ ಹೇಳಿದ್ದು 27, 28 ಅವರು ಮೆಂಟಲಿ ಪ್ರಿಪೇರ್ ಆಗಿ. ಅರ್ಥಮೆಟಿಕ್ ಜಾಸ್ತಿ ಕ್ವಶನ್ ಈ ಸಲ ಕಾಣಿಸ್ಬೋದು. ಪ್ರಿವಿಯಸ್ ಇಯರ್ ಅಲ್ಲಿ ಹೆಂಗಿತ್ತು ಅಂದ್ರೆ ಅರ್ಥಮೆಟಿಕ್ ಮತ್ತೆ DA ಇಂದಲೇ 25 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಿತ್ತು, ಬಟ್ ಈ ವರ್ಷ 14, 15 ಆ ತರ ಕೊಟ್ಟಿದ್ದಾರೆ ಅರ್ಥಮೆಟಿಕ್. ಸೊ ಇದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಎಲ್ಲರಿಗೂ. ಅದ್ ಬಿಟ್ರೆ ಇಂಗ್ಲಿಷ್ ಸೇಮ್, ರೀಡಿಂಗ್ ಕಂಪ್ರಿಹೆನ್ಷನ್ ಇರುತ್ತೆ, ವರ್ಡ್ ಯೂಸೇಜ್, ಸಿಟಿಂಗ್ ಅರೇಂಜ್ಮೆಂಟ್, ಫ್ರೇಸರ್ ಅರೇಂಜ್ಮೆಂಟ್, ಎರರ್ ಡಿಟೆಕ್ಷನ್, ಕ್ಲೋಸ್ ಟೆಸ್ಟ್. ಇಂಗ್ಲಿಷ್ ಅಲ್ಲಿ ಅಂತ ಡಿಫ್ರೆನ್ಸ್ ನೋಡಕ್ ಬಂದಿಲ್ಲ. ಸೊ ಬಟ್ ಕ್ವಾಂಟಲ್ಲೇ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರೋದು. ಸೊ ಈಗ ರೀಸನಿಂಗ್ ಬರೋಣ. ಶಿಫ್ಟ್ 3 ಪಜಲ್ಸ್ ಡೇ ಬೇಸ್ಡ್ ಇತ್ತು. ಸಿಟಿಂಗ್ ಅರೇಂಜ್ಮೆಂಟ್ ಪ್ಯಾರಲಲ್ ರೋ ಅಂದ್ರೆ 5 ಅಂದ್ರೆ ಒಂದು ರೋಲಿ 5, ಇನ್ನೊಂದು ರೋಲಿ 5 ಅಪೋಸಿಟ್ ನೋಡ್ತಿರ್ತಾರಲ್ಲ, ಸೌತ್ ನಾರ್ತ್ ಆ ತರದ್ದು. ಅಂಡ್ ಸರ್ಕ್ಯುಲರ್ ಇತ್ತು, ಇನ್ಸೈಡ್ ಇತ್ತು 8%, ಇನ್ಸೈಡ್ ಸರ್ಕ್ಯುಲರ್. ಸೊ ಅದು ಈಸಿ ಇರುತ್ತೆ. ಸೊ ಡೈರೆಕ್ಷನ್ ಇತ್ತು, ಚೈನೀಸ್ ಕೋಡಿಂಗ್ ಇತ್ತು, ಸಿಲಾಗಿಸಮ್ ಇತ್ತು, ನಂಬರ್ ಬೇಸ್ಡ್ +1 ಮಾಡಿ ಅಥವಾ ಈವನ್ಗೆ +1 ಮಾಡಿ, ಆಡಿಗೆ -2 ಮಾಡಿ ಅಂತ ಆ ತರ ಇರುತ್ತಲ್ಲ, ಸೊ ಆ ತರದ್ದು 1 ಮಾರ್ಕ್ಸ್ ಇದ್ದು. ನಂಬರ್ ಸೀರೀಸ್ 3 ಡಿಜಿಟ್ ಅಂದ್ರೆ 3 ಡಿಜಿಟ್ ನಂಬರ್ಗಳಿರುತ್ತೆ. ಈಗ 5 ನಂಬರ್ಸ್ ಏನಿರುತ್ತೆ ಅದು +1 ಮಾಡಿ ಅಥವಾ ಹೈಯೆಸ್ಟ್ ಯಾವುದು ಆ ತರ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ, ಗೊತ್ತಿರುತ್ತೆ. ಸೊ ಮೀನಿಂಗ್ಫುಲ್ ವರ್ಡ್ ಒಂದಿತ್ತು, ಪೇರ್ ಫಾರ್ಮೇಶನ್ ಒಂದಿತ್ತು. ಸೊ ಇದಿಷ್ಟು ರೀಸನಿಂಗ್. ಕ್ವಾಂಟ್ ಇಲ್ಲಿ ಮತ್ತೆ ಚೇಂಜ್ ಆಗಿದೆ ನೋಡಿ. ಇಲ್ಲೂ ಕೂಡ ಸಿಂಪ್ಲಿಫಿಕೇಶನ್ 10 ಮಾತ್ರ ಇದ್ದಿದ್ದು, ಅರ್ಥಮೆಟಿಕ್ 10,
DI 3 ಇತ್ತು, ಅದರಲ್ಲಿ ಒಂದು ಕೇಸ್ಲೆಟ್ ಇತ್ತು. ಕೇಸ್ಲೆಟ್ ಯೂಶುವಲಿ ಅಷ್ಟಾಗಿ ನೋಡಕ್ ಬರಲ್ಲ, ಬಂದ್ರೂ ಒಂದು ಕೇಸ್ಲೆಟ್ ಒಂದು DI ಇರುತ್ತೆ. ಬಟ್ ಇಲ್ಲಿ 2 DI ಒಂದು ಕೇಸ್ಲೆಟ್ ಇದೆ. ಸೊ ಇನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಇವತ್ತು ಬಂದೇ ಇಲ್ಲ, ಅಂಡ್ ರಾಂಗ್ ನಂಬರ್ ಕೂಡ ಬಂದೇ ಇಲ್ಲ. ಮಿಸ್ಸಿಂಗ್ ನಂಬರ್ ಮಾತ್ರ ಒಂದು ಶಿಫ್ಟಲ್ಲಿ ಮಾತ್ರ ಬಂದಿದೆ. ಸೊ ಅದೊಂದು ಸ್ವಲ್ಪ ಗಮನ ಕೊಟ್ಟು ಈ ವಾರ ಏನಿದೆ ತುಂಬ ಪ್ರಾಕ್ಟೀಸ್ ಮಾಡಿ ಅರ್ಥಮೆಟಿಕ್ ಕ್ವಶನ್ಸ್ ಮತ್ತು DIನ. ಸೊ ಅದು ಬಿಟ್ಟರೆ ಇಂಗ್ಲೀಷಲ್ಲಿ, ಸೊ ಇಂಗ್ಲೀಷ್ ನೋಡಿ, ಮಿಸ್ಪೆಲ್ಟ್ ಕ್ಲೋಸ್ ಟೆಸ್ಟು, ಇದು ಸೀಟ್ ಅರೇಂಜ್ಮೆಂಟಾ, ಸಾರಿ ಇದು ಅಂದರೆ ಅರೇಂಜ್ಮೆಂಟು, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಎರರ್ ಡಿಟೆಕ್ಷನ್ನು, ಫ್ರೇಸ್ ರಿಪ್ಲೇಸ್ಮೆಂಟು. ಸೊ ಇದು ನಾರ್ಮಲ್ ಇಂಗ್ಲೀಷ್ ಅದೇ ಥರ ಇದೆ ಎಲ್ಲದರಲ್ಲೂ, ಅಂತ ಡಿಫ್ರೆನ್ಸ್ ಏನು ಬಂದಿಲ್ಲ ಪ್ರೀವಿಯಸ್ ಇಯರ್ಗೆ. ಸೊ ಈಗ ಇದಕ್ಕೆ ಬರೋಣ. ಶಿಫ್ಟ್ 4ಅಲ್ಲಿ ಬ್ಲಡ್ ರಿಲೇಷನ್ ಅನ್ಸರ್ಟೈನ್ ನಂಬರ್ ಇತ್ತು, ಶಿಫ್ಟ್ 1ಅಲ್ಲಿ ಸರ್ಟೈನ್ ನಂಬರ್ ಆಫ್ ಪರ್ಸನ್ಸ್ ಇತ್ತು. ಇದರಲ್ಲಿ ಅನ್ಸರ್ಟೈನ್ ನಂಬರ್ ಪರ್ಸನ್ ಇದೆ, ಲೀನಿಯರ್ ಅರೇಂಜ್ಮೆಂಟ್ ಇದೆ. ಫ್ಲಾಟ್ ಅಂಡ್ ಫ್ಲೋರ್ ಯಾವ ಶಿಫ್ಟಲ್ಲಿ ನೋಡೋಕೆ ಸಿಕ್ಕಿರಲಿಲ್ಲ, ಈ ಶಿಫ್ಟಲ್ಲಿ ನೋಡೋಕೆ ಸಿಕ್ಕಿದೆ. ಡಿಜಿಟ್ ಬೇಸ್ಡ್ ಸೀರೀಸು ಶಿಫ್ಟ್ 1ಅಲ್ಲಿ ಇತ್ತು, ಶಿಫ್ಟ್ 2 ಇದೆ. ಸಿಲೋಗಿಸಮ್ ಮತ್ತು ಇನ್ಇಕ್ವಾಲಿಟಿ ಎಲ್ಲ ಶಿಫ್ಟಲ್ಲೂ ಆಲ್ಮೋಸ್ಟ್ ಕಾಮನ್ ಆಗಿದೆ. ಅಂಡ್ ಬಾಕ್ಸ್ ಬೇಸ್ಡು 8 ಬಾಕ್ಸ್ ಇರುತ್ತಲ್ಲ, ಅದೇ ಥರ ಈಗ ಫ್ಲೋರು ಜಸ್ಟ್ 8 ಫ್ಲೋರ್ ಇದ್ರೆ ಯಾವ ಥರ ಇರುತ್ತೆ ಆ ಥರ ಬಾಕ್ಸ್ ಬೇಸ್ಡ್ ಒಂದಿತ್ತು. ಆಡ್ 1 ಔಟ್ ಒಂದಿತ್ತು. ಸೊ 35. ಸೊ ಇದರಲ್ಲಿ ನೋಡಿ ಮತ್ತೆ ಸಿಂಪ್ಲಿಫಿಕೇಶನ್ 10, ಡಾಟಾ ಇಂಟರ್ಪ್ರಿಟೇಷನ್ 10, ಅದರಲ್ಲಿ ಸಾರಿ ಇದು ಎಕ್ಸ್ಚೇಂಜ್ ಆಗಬೇಕು. ಡಾಟಾ ಇಂಟರ್ಪ್ರಿಟೇಷನ್ ಆ್ಯಕ್ಚುಲಿ 15 ಆ್ಯಂಡ್ ಅರ್ಥಮೆಟಿಕ್ ಬಂದು 10. ಇದನ್ನು ಕರೆಕ್ಷನ್ ಮಾಡ್ಬಿಟ್ಟು ನಾನು PDF ಶೇರ್ ಮಾಡ್ತೀನಿ. ಸೊ ಅದು ಬಿಟ್ಟರೆ ಅಗೇನ್ ನೋಡಿ ಮತ್ತೆ ಡಾಟಾ ಇಂಟರ್ಪ್ರಿಟ್ DIನೇ 15 ಮಾರ್ಕ್ಸಿಗಿದೆ. ಅಗೇನ್ ನೋ ಕ್ವಾಡ್ರಾಟಿಕ್ ಇಕ್ವೇಷನ್, ನೋ ರಾಂಗ್ ನಂಬರ್, ಮಿಸ್ಸಿಂಗ್ ನಂಬರ್. ಸೊ ಇಂಗ್ಲೀಷಲ್ಲಿ ಎರರ್ ಡಿಟೆಕ್ಷನ್, ವರ್ಡ್ ಯೂಸೇಜ್, ರೀಡಿಂಗ್ ಕಾಂಪ್ರಿಹೆನ್ಷನ್ 7 to 8 ಕ್ಲೋಸ್ ಟೆಸ್ಟ್. ಸೊ ಇದಿಷ್ಟು ಬಂದ್ಬಿಟ್ಟು ಯಾವ ಟೈಪ್ ಕ್ವಶನ್ಸ್ ಬಂದಿತ್ತು ಅಂತ. ಸೊ ಇದು ನೀವು ಅನಲೈಸ್ ಮಾಡಿದರೆ ಕಾಮನ್ ಯಾವುದಾದಿದೆ 4 ಶಿಫ್ಟಲ್ಲಿ ಆ ಕಾಮನ್ ಮೇಲೆ ತುಂಬ ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಶಿಫ್ಟ್ನು ಈಕ್ವಲ್ ವೇಟೇಜ್ ಇರೋ ಥರ ನೋಡ್ತಾರೆ ಡಿಫಿಕಲ್ಟಿನ. ಸೊ ಕಾಮನ್ ಇರೋದಂತ ಕೊಡ್ತಾರೆ. ಇಂಪಾರ್ಟೆಂಟ್ ಕ್ವಾಂಟಲ್ಲಿ ನೋಡ್ಕೊಳ್ಳಿ. ಈಗ ಗುಡ್ ಅಟೆಂಪ್ಟ್ಸಿಗೆ ಬರೋಣ. ಇದು ನಾನು ಹೇಳ್ತಿರೋದಲ್ಲ, ಆಗಲೇ ಹೇಳ್ದಂಗೆ ತುಂಬ ವೆಬ್ಸೈಟ್ಗಳು, ತುಂಬ ರಿವ್ಯೂ ವಿಡಿಯೋಗಳನ್ನ ನೋಡಿಬಿಟ್ಟು ಮಾಡಿರೋದು ನಾನು. ಸೊ ಶಿಫ್ಟ್ 1 ಆ್ಯಕ್ಚುಲಿ ಇವತ್ತು ಕಂಪೇರ್ ಮಾಡಿದರೆ ಶಿಫ್ಟ್ 1 ವೇ ಈಸಿಯರ್ ದ್ಯಾನ್ ರಿಮೈನಿಂಗ್ ಶಿಫ್ಟ್. ಸ್ವಲ್ಪ ಈಸಿ ಇತ್ತು ಅಂತ, ಅಂದರೆ ಫುಲ್ ಈಸಿ ಇತ್ತು ಅಂತ ಹೇಳೋಕ್ಕಾಗಲ್ಲ, ಬಟ್ ಈಸಿ ಇತ್ತು. ಯಾಕೆಂದರೆ ಕ್ವಾಂಟಲ್ಲೇ ಸ್ವಲ್ಪ ರಿಲೀಫ್ ಹಂಗಿತ್ತು. ಆ್ಯಂಡ್ ಶಿಫ್ಟ್ 3ಲೋ 4ಲೋ ಅನಿಸುತ್ತೆ ಅರ್ಥಮೆಟಿಕ್ ಬಂದಿತ್ತು ಜಾಸ್ತಿ, ಬಟ್ ಬೇರೆ ಶಿಫ್ಟಿಗೆ ಕಂಪೇರ್ ಮಾಡಿದರೆ ಅರ್ಥಮೆಟಿಕ್ ಆ ಶಿಫ್ಟಲ್ಲಿ ಈಸಿ ಬಂದಿತ್ತು. ಅಂದರೆ ಒನ್ ಲೈನರ್ ತುಂಬ ಡೈರೆಕ್ಟ್ ಕ್ವಶನ್ಸ್ ಆಧಾರ ಇತ್ತು. ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಶಿಫ್ಟ್ ಇದ್ದಿದ್ದು. ಆ್ಯಂಡ್ ಈ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಶಿಫ್ಟು, ನಿಮ್ಮ ಅಟೆಂಪ್ಟ್ಸು ಆ್ಯಂಡ್ ಅದನ್ನು ಶೇರ್ ಮಾಡಿ. ಆ್ಯಂಡ್ ಕ್ಯಾಟಗರಿ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಾದರೂ ಮಾಡೋದಿದ್ರೆ. ಬಟ್ ಆಲ್ರೆಡಿ ತುಂಬ ಜನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಅಪ್ಲೋಡ್ ಮಾಡ್ತಿದ್ದಾರೆ, ಬಟ್ ಇಷ್ಟು ಬೇಗ ಹೇಗೆ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು 4 ಶಿಫ್ಟೇ ಮುಗ್ದಿರೋದು ಅಷ್ಟೇ, ಇನ್ನೂ 12 ಶಿಫ್ಟ್ ಇದೆ, ಇನ್ನೂ 3 ದಿನ ಎಕ್ಸಾಮ್ ಇದೆ. ಸೊ ಅದೆಲ್ಲ ಆಗಿ ಓವರ್ ಆಲ್ ಡಾಟಾ ಸಿಕ್ಕಿದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಮೇ ಬಿ ಗೆಸ್ ಮಾಡ್ಬೋದು. ಆಗ್ಲೂ 100% ಅಕ್ಯುರೇಟ್ ಆಗಿ ಯಾರು ಪ್ರೆಡಿಕ್ಟ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಈಗಲೇ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾಳೆ ಅಂದರೆ 27, 28 ಇರೋರಿಗೆ ಒಂದು ಕಾಷನ್ ಕೊಡ್ಬೋದು. ಏನು ಅಂದರೆ ಕ್ವಾಂಟಲ್ಲಿ DIನ ತುಂಬ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇವತ್ತು ಮಿಸ್ಸಿಂಗ್ ನಂಬರು ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ ಬಂದೇ ಇಲ್ಲ ಅಂತ ನೆಕ್ಸ್ಟು ಬರಲ್ಲ ಅಂತ ಏನಿಲ್ಲ, ಬರ್ಬೋದು ಮತ್ತೆ 27, 28. ಸೊ ಅವನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಬಟ್ ಅಗೇನ್ ಕ್ವಾಂಟ್ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಆ್ಯಂಡ್ ಅರ್ಥಮೆಟಿಕಲಿ ನೀವು ಸ್ಟ್ರಾಂಗ್ ಇರೋ ಕಾನ್ಸೆಪ್ಟ್ನ ಬಿಡೋಕ್ಕೆ ಹೋಗಬೇಡಿ, ಸಖತ್ತು ಪ್ರಾಕ್ಟೀಸ್ ಮಾಡಿ. ಸಿಂಪಲ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ತುಂಬ ಕಾಂಪ್ಲಿಕೇಟ್ ಕ್ವಶನ್ಸ್ ನೋಡೋಕೆ ಹೋಗಬೇಡಿ. ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ತುಂಬ ಜನ ಆಲ್ರೆಡಿ ಕ್ವಾಂಟ್ ಮೆಮೊರಿ ಬೇಸ್ಡ್ ಪೇಪರ್ ಅಂತ ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3, ಶಿಫ್ಟ್ 4 ಎಲ್ಲಾನು ಅಪ್ಲೋಡ್ ಮಾಡಿದ್ದಾರೆ. ಹರ್ಷರಾಘವ್ ಸರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಶಿಫ್ಟ್ 1, ಶಿಫ್ಟ್ 2ಗೆ. ಸೊ ಆ ವಿಡಿಯೋಗಳನ್ನ ನೋಡಿ, ಮೆಮೊರಿ ಬೇಸ್ಡ್ ಕ್ವಶನ್ಸ್ ನೋಡಿ, ಆ ಟೈಪ್ ಕ್ವಶನ್ಸ್ನ ತುಂಬ ತುಂಬ ಪ್ರಾಕ್ಟೀಸ್ ಮಾಡಿ ಇನ್ನು ಉಳಿದಿರೋ 4-5 ಡೇಸಲ್ಲಿ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಕ್ವಾಂಟ್ ಸೆಕ್ಷನ್ಗೆ. ಇನ್ ರೀಸನಿಂಗ್ ನಾರ್ಮಲ್ ಆಗಿ ಬರ್ತಿದೆ. ಸೊ ರೀಸನಿಂಗ್ ಅಷ್ಟೊಂದು ವರಿ ಆಗೋಂಥದ್ದು ಏನಿಲ್ಲ. ಆ್ಯಂಡ್ ಎಲ್ಲ ಶಿಫ್ಟಲ್ಲೂ ಅಷ್ಟೊಂದು ಡಿಫ್ರೆನ್ಸ್ ಏನು ಬಂದಿಲ್ಲ ರೀಸನಿಂಗು, ಬಟ್ ಕ್ವಾಂಟೇ ಸ್ವಲ್ಪ ಡಿಫ್ರೆನ್ಸ್ ಇರೋದು. ಫಾರ್ ಎಕ್ಸಾಂಪಲ್ 3rd ಶಿಫ್ಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್ ಇತ್ತಂತೆ ಬೇರೆ ಶಿಫ್ಟ್ಸ್ಗೆ. ಸೊ 3rd ಶಿಫ್ಟ್ ಅವರಿಗೆ ಮೇ ಬಿ ನಾರ್ಮಲ್ಷನ್ ಆದರೆ ಸ್ವಲ್ಪ ಎಡ್ಜ್ ಸಿಗ್ಬೋದು, ಅಕ್ಯುರೇಸಿ ಚೆನ್ನಾಗಿದ್ರೆ. ಸೊ ಇದು ಗುಡ್ ಅಟೆಂಪ್ಟ್ಸ್ ಅಷ್ಟೇ. ಸೆಕ್ಷನ್ ಅಂದರೆ ಕಟ್ ಆಫ್ ಅಲ್ಲ, ಏನಿಲ್ಲ, ಗುಡ್ ಅಟೆಂಪ್ಟ್ಸ್. ನಿಮ್ಮ ಸೆಕ್ಷನ್ದು ನೀವು ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸೆಕ್ಷನ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅವರೆಲ್ಲ ಜಾಯ್ನ್ ಆಗಿ. ಆ್ಯಂಡ್ 27, 28 ಇರೋರಿಗೆ ಆಲ್ ದ ಬೆಸ್ಟ್.